ಸೊ ನಾವು ಇವಾಗ ಎಕ್ಸಸೈಸ್ 2ನ ಓಕೆನಾ, ನ್ಯೂಮ್ಯಾಟಿಕ್ಸ್ ಎಕ್ಸಸೈಸ್ 2. ಸೊ ಇದರಲ್ಲಿ ಏನಂತ ಇದೆ, ಒಂದು ವರ್ಕ್ ಪೀಸು ಒಂದು ಸಿಲಿಂಡ್ರ್ ಮೂಲಕ ಫೀಡ್ ಆಗ್ತಾ ಇರ್ತಿದೆ. ಸೊ ಒಂದು ವರ್ಕ್ ಪೀಸ್ ಅಂದರೆ ನಾವು ಯಾವುದನ್ನು ತಳ್ಳಬೇಕು ಅಂದರೆ ನಮಗೆ ಎಕ್ಸ್ಟ್ರಾ ಪ್ರೆಷರ್ ಬೇಕು. ಆ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಇಲ್ಲಿ ಯೂಸ್ ಮಾಡಬೇಕು ಏನಾಗ್ತದೆ, ಪ್ರೆಷರ್ ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಯೂಸ್ ಮಾಡಬೇಕು. ಓಕೆನಾ, ಒಂದು ಪುಷ್ ಬಟನ್ ಯೂಸ್ ಮಾಡಿಕೊಂಡು ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಮುಂದೆ ಕಳಿಸ್ಬೇಕು. ಪುಷ್ ಬಟನ್ ಬಿಟ್ಟಿದ ತಕ್ಷಣ ಏನಾಗಬೇಕು, ಸಿಲಿಂಡರ್ ರಿಟ್ರಾಕ್ಟ್ ಆಗಬೇಕು. ಓಕೆ, ಸೊ ನಾವಿಲ್ಲಿ ಏನೇನು ಯೂಸ್ ಮಾಡ್ತಿದ್ದೀವಿ, ಫಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಹೇಳ್ತಿದ್ನಲ್ಲ. ಸೊ ಫಸ್ಟು ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಇದೆ. ಓಕೆನಾ, ಸೊ ಅದನ್ನೇನಂತ ಕರೀತಾರೆ, ಸಿಲಿಂಡ್ರ್ 1 ಅಂತ ಕರೆಯೋಣ. ಓಕೆನಾ, ನೆಕ್ಸ್ಟ್ ಏನು ಬೇಕು ನಮಗೆ, ಪುಷ್ ಬಟನ್ ಬೇಕು ಅಲ್ವಾ. ಪುಷ್ ಬಟನ್ ಪ್ರೆಸ್ ಮಾಡಿದೆ ಅಲ್ವಾ ಹೋಗೋದು. ಸೊ ಒಂದು ಪುಷ್ ಬಟನ್ ಹಾಕೋಣ ನಾವು. ಮತ್ತು ನಾವು ಇಲ್ಲಿ ಪುಷ್ ಬಟನಿಂದ ನಮ್ದು ಔಟ್ಪುಟ್ ಎಷ್ಟು ಬರುತ್ತೆ, ಒಂದೇ ಒಂದು ಔಟ್ಪುಟ್ ಬರುತ್ತೆ ಗಾಳಿ. ಆದರೆ ಸಿಲಿಂಡ್ರಿಗೆ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಿಗೆ 2 ಕಡೆ ಗಾಳಿ ಹೋಗಬೇಕು. ಅದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ಒಂದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಯೂಸ್ ಮಾಡಬೇಕು. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಸಿಲಿಂಡ್ರಿಗೆ ಬೇಕಾದರೆ 2 ಪೋರ್ಟಲ್ಲೂ ಗಾಳಿನ ಕೊಡ್ಬೋದು. ಓಕೆನಾ, ಸೊ ಇದಕ್ಕೆ ಹೇಗೆ ಸರ್ಕ್ಯೂಟ್ ಮಾಡೋದು ಅಂತ ನೋಡೋದು. ಓಕೆನಾ, ನಾವೇನು ಮಾಡಬೇಕು, ಫಸ್ಟು ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಬರ್ಕೋಬೇಕು. ಫಸ್ಟು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರು ಬರೀತಾ ಇದ್ದೀವಿ. ಸೊ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಅಂದರೆ ಇಲ್ಲಿ ಸ್ಪ್ರಿಂಗ್ ಬರ್ತಿತ್ತು, ಇಲ್ಲಿ ಡಬಲ್ ಆ್ಯಕ್ಟಿಂಗ್ ಇರೋದ್ರಿಂದ ಸ್ಪ್ರಿಂಗ್ ಇಲ್ಲ, ಡೈರೆಕ್ಟಾಗಿ ಬರೆದ್ಬಿಟ್ಟು 2 ಪೋರ್ಟ್ನ ಬರ್ಕೋಬೋದು. ಇದನ್ನ ಏನಂತ ಕರಿತೀವಿ, ಸಿಲಿಂಡ್ರ್ 1 ಅಂತ ಕರಿತಾ ಇದ್ದೀವಿ ಅಲ್ವಾ. ನಾವೇನು ಬರ್ಕೊಂಡಿದ್ದೀವಲ್ಲ ಸಿಲಿಂಡ್ರ್ 1 ಅಂತ. ಸೊ ಇದಕ್ಕೆ ನಾವು ಒಂದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಯೂಸ್ ಮಾಡ್ಕೊಳ್ಬೇಕು ಅಂತ. ಸೊ ಫಸ್ಟು ನಾನು ಒಂದು 5/2 ವಾಲ್ವ್ನ ಬರ್ಕೊತೀವಿ. ನಾವು ಪುಷ್ ಬಟನ್ ಏನು ಯೂಸ್ ಮಾಡ್ತೀವಿ, 3/2 ವಾಲ್ವ್ ಯೂಸ್ ಮಾಡ್ತೀವಿ. 3/2 ವಾಲ್ವಲ್ಲಿ ಒಂದೇ ಒಂದು ಔಟ್ಪುಟ್ ಇರುತ್ತೆ. ಆದರೆ 5/2 ವಾಲ್ವಲ್ಲಿ ಏನಿರುತ್ತೆ, 2 ಔಟ್ಪುಟ್ ಇರುತ್ತೆ. ಅದಕ್ಕೆ ನಾವು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರ್ ಎಲ್ಲೇ ಯೂಸ್ ಮಾಡ್ತೀನೋ ಒಂದು 5/2 ವಾಲ್ವ್ನ ಯೂಸ್ ಮಾಡ್ಕೋಬೇಕು. ಸೊ ನಾನು ಸಿಂಬಲ್ ಬರಿತಾ ಇದ್ದೀನಿ. ಯಾವಾಗಲೂ ಸಿಂಬಲ್ ಬರಿಬೇಕು ಅಂದರೆ ಅದರ ಡೈರೆಕ್ಷನ್ಸು ಆ್ಯರೋ ಮಾರ್ಕ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗೋದಿಲ್ಲ. ಸೊ ನಾನು ಇವಾಗ 5/2 ವಾಲ್ವಿಂದ ಕನೆಕ್ಷನ್ಸ್ ಸಿಲಿಂಡ್ರಿಗೆ ಕೊಡ್ತಾ ಇದೆ. ಓಕೆ, ಇವಾಗ ನಾವು ಏನು ಕೊಡಬೇಕು, ಇದಕ್ಕೆ ಇನ್ಪುಟ್ ಸಪ್ಲೈ ಕೊಡಬೇಕು, ಅದರದ್ದು ಎಕ್ಸಾಸ್ಟ್ ಪೋರ್ಟನ್ನು ಬರೀಬೇಕು. ಓಕೆ, ಇವಾಗ ಇದನ್ನು ಹೇಗೆ ಆ್ಯಕ್ಚುವೇಟ್ ಮಾಡಬೇಕಂತ ಹೇಳಿದ್ದಾರೆ, ಒಂದು ಪುಷ್ ಬಟನ್ ಯೂಸ್ ಮಾಡ್ಕೊಂಡು ಆ್ಯಕ್ಚುವೇಟ್ ಮಾಡಬೇಕಂತ ಹೇಳಿದ್ದಾರೆ. ಆ್ಯಕ್ಚುವೇಷನಿಗೆ ನಾವು ಎಲ್ಲಿಂದ ಕೊಡ್ತೀವಿ, ಈ ಕಡೆಯಿಂದ ಕೊಡ್ತೀವಿ. ಅದೇ ರಿಟರ್ನ್ಗೆ ಎಲ್ಲಿ ಕೊಡ್ತೀವಿ, ಈ ಕಡೆಯಿಂದ ಕೊಡ್ತೀವಿ. ಸೊ ನಾವು ಇವಾಗ ಆ್ಯಕ್ಚುವೇಷನ್ ನೋಡೋಣ ಹೇಗೆ ಅಂತ. ಸೊ ನಾವು ಫಸ್ಟ್ ಆ್ಯಕ್ಚುವೇಷನ್ ಏನು ಯೂಸ್ ಮಾಡ್ಕೊಬೇಕು, ಒಂದು ಪುಷ್ ಬಟನ್ ಯೂಸ್ ಮಾಡ್ಕೊಬೇಕು. ಪುಷ್ ಬಟನ್ ಏನು ಯೂಸ್ ಮಾಡ್ತೀವಿ, 3/2 ವಾಲ್ವ್ನ ಯೂಸ್ ಮಾಡ್ತೀವಿ. ಸೊ 3/2 ಸಿಂಬಲ್ ಬರ್ಕೊಡೋಣ. ಅದೇ ಥರ ಅದ್ರ ಸಿಂಬಲ್ ಆ್ಯರೋ ಮಾರ್ಕ್ನೆಲ್ಲ ಕ್ಲೀನಾಗಿ ಬರ್ಕೊಡೋಣ. ಸೊ ನಾನು ಏನು ಬರೆದಿದ್ದೀನೋ ನೀವು ಅದೇ ಥರ ಬುಕ್ಕಲ್ಲಿ ಬರ್ತು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಂದು 5 ದಿನ ಆದಮೇಲೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಸಿಂಬಲ್ಸ್ ತಪ್ಪಾಗಿ ಬರೆದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಸೊ ಪುಷ್ ಬಟನ್ಗೆ ಆ್ಯಕ್ಟಿವೇಷನ್ ಏನು ಕೊಡ್ತೀವಿ, ಪುಷ್ ಬಟನ್ನಲ್ಲಿ ಕೊಡ್ತೀವಿ. ಇದೇನು ಸ್ಪ್ರಿಂಗ್ ರಿಟರ್ನ್. ಓಕೆನಾ, ಇವಾಗೇನು ನಾವು ಕ್ವಶನ್ನು ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ಈ ವಾಲ್ವ್ ಆ್ಯಕ್ಚುವೇಟ್ ಆಗಬೇಕು. ಈ ವಾಲ್ವ್ ಆ್ಯಕ್ಚುವೇಟ್ ಆದರೆ ಸಿಲಿಂಡ್ರ್ ಮುಂದೆ ಮೂವ್ ಆಗುತ್ತೆ. ಸೊ ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ ಆ್ಯಕ್ಚುವೇಟ್ ಮಾಡಬೇಕಂದ್ರೆ ನಾವು ಪುಷ್ ಬಟನ್ನಿಂದ ಬರೋ ಔಟ್ಪುಟ್ನ ಏನು ಮಾಡಬೇಕು, ಇದಕ್ಕೆ ಪೈಲಟ್ ಇನ್ಪುಟ್ ಆಗಿ ಕೊಡಬೇಕು. ಪೈಲಟ್ ಅಂದರೆ ಏರ್ ಇನ್ಪುಟ್ಟು. ಪೈಲಟಿಂದ ಮ್ಯಾನ್ಯುವಲ್ ಅಂದರೆ ಇದು ಬರುತ್ತೆ. ಪೈಲಟ್ ಅಂದರೆ ಏರ್ ಇನ್ಪುಟ್. ಸೊ ಏರ್ ಇನ್ಪುಟ್ನ ಕೊಟ್ಟರೆ ಇದು ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಆ್ಯಕ್ಚುವೇಟ್ ಆಗುತ್ತೆ. ಮತ್ತೇನು ಹೇಳಿದ್ದಾರೆ, ಸಿಲಿಂಡರ್ನ ಪುಷ್ ಬಟನ್ ಬಿಟ್ಟಿದ ತಕ್ಷಣ ಏನಾಗುತ್ತೆ, ರಿಟರ್ನ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಪುಷ್ ಬಟನ್ ವಾಲ್ವ್ಗೆ ನಾವು ಹೆಸರು ಕೂಡ ಬರ್ಕೊಬೇಕು, ರಿಟರ್ನ್ ಬರಬೇಕು. ಸೊ ನಾನು ಹೇಗೋ ಪುಷ್ ಬಟನ್ನು ಬಿಟ್ಟಿದ ತಕ್ಷಣ ಈ ಸ್ಪ್ರಿಂಗಿಂದ ರಿಟರ್ನ್ ಬಂತು. ಆದರೆ ಇಲ್ಲಿರೋ ವಾಲ್ವ್ನ ಹಿಂಗೆ ರಿಟರ್ನ್ ಕಳಿಸ್ಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ರಿಟರ್ನ್ಗೆ ನಾವು ಎಂಥ ವಾಲ್ವ್ ಯೂಸ್ ಮಾಡ್ಕೊಬೇಕು, ರಿಟರ್ನ್ಗೆ ಸ್ಪ್ರಿಂಗ್ ರಿಟರ್ನ್ ಯೂಸ್ ಮಾಡ್ಕೊಬೇಕು. ಸೊ ಇದೇನು 5/2 ಸ್ಪ್ರಿಂಗ್ ರಿಟರ್ನ್ ವಾಲ್ವ್, ಪೈಲಟ್ ಆ್ಯಕ್ಚುವೇಟೆಡ್ ಸ್ಪ್ರಿಂಗ್ ರಿಟರ್ನ್ ವಾಲ್ವ್. ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದು 3/2 ವಾಲ್ವು, ಇದು 5/2 ವಾಲ್ವ್. ಈಗ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಸಿಲಿಂಡ್ರ್ ಮುಂದೆ ಹೋಗುತ್ತೆ, ಬಟನ್ ಬಿಟ್ಟಿದ ತಕ್ಷಣ ಸಿಲಿಂಡ್ರು ಹಿಂದೆ ಬರುತ್ತೆ. ಯಾಕಂದರೆ ಸ್ಪ್ರಿಂಗ್ ಇರೋದ್ರಿಂದ ಇದೂ ಹಿಂದೆ ಬರುತ್ತೆ, ಸ್ಪ್ರಿಂಗ್ ಇರೋದ್ರಿಂದ ಇದೂ ಹಿಂದೆ ಬರುತ್ತೆ. ಓಕೆನಾ, ಇದು ಎಕ್ಸಸೈಸ್ 2. ಸೊ ನಾವು ಈ ಪುಷ್ ಬಟನ್ ಕೂಡ ಕಂಪ್ರೆಸರ್ದು ಹಾಕಬೇಕು ಮತ್ತು ಎಕ್ಸಾಸ್ಟ್ ಹಾಕಬೇಕು. ಕಂಪ್ರೆಸರು ಮತ್ತು ಎಕ್ಸಾಸ್ಟು ಸಿಂಬಲ್ ಹಾಕಿಲ್ಲ ಅಂದರೆ ವರ್ಕ್ ಆಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಓಕೆನಾ, ನೀವಿನ್ನು ನ್ಯೂಮ್ಯಾಟಿಕ್ಸಲ್ಲಿ ಡೀಪಾಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನು ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು.